ಹಾಯ್ ಫ್ರೆಂಡ್ಸ್, ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಮೃತಧಾರೆ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಅಮ್ಮನಿಗೆ ತಿಂಡಿ ತಿನ್ನಿಸ್ತಾ ಇರ್ತಾನೆ ಭಾಗ್ಯಗೆ. ಆವಾಗ ಅವನೇ ಕೈಯಾರೆ ಮಾಡಿರ್ತಾನೆ ಹೀರೆಳೆಕಾಯಿ ಚಿತ್ರಾನ್ನ ತಿನ್ನಿಸ್ತಾ ಇರ್ತಾನೆ. ಆವಾಗ ಅಮ್ಮ, ನಾನು ನಿನ್ನ ಮಗ ಗೊತ್ತಾಯ್ತಾ ಅಂತ ಕೇಳ್ತಾನೆ. ನಾನು ನಿನ್ನ ಗುಂಡು ಅಂತ ಹೇಳ್ತಾನೆ. ಅವಳು ಹಿಂಗೆ ಒಂದು ಸ್ವಲ್ಪ ಸುಮ್ಮನೆ ನೋಡ್ತಾ ಇರ್ತಾಳೆ. ಆಮೇಲೆ ಗೊತ್ತಾಗಲಿಲ್ವ, ಪರವಾಗಿಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಚಿಂದಿ ತಿನ್ನಿಸ್ತಾನೆ. ತಿನ್ನಿಸಿದಾದ್ಮೇಲೆ ಇವಳು ಸುಧಾ ಬಂದುಬಿಟ್ಟು, ಅಣ್ಣ ನಂದು ಆಯಿತು ತಿಂಡಿ, ನಾನು ತಿನ್ನಿಸ್ತೀನಿ, ನೀವು ತಿನ್ನಿ ಅಣ್ಣ ಅಂತ ಹೇಳ್ತಾಳೆ. ಆಗ ಇಷ್ಟು ಬೇಗ ಆಯ್ತಾನಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಅಣ್ಣ, ನಾನು ಮನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೇಗ ತಿಂದು ಅಭ್ಯಾಸ, ಅದಕ್ಕೋಸ್ಕರ ನಾನು ತಿಂದ್ಬಿಟ್ಟೆ ಅಂತ ಹೇಳ್ತಾಳೆ. ಸರಿ ನಮ್ಮ ಇದೊಂದು ತಿನ್ನಿಸ್ಬಿಟ್ಟು ನಾನು ತಿಂತೀನಿ, ನೀ ತಿನ್ನಿಸಮ್ಮ ಅಂತ ಹೇಳ್ತಾನೆ. ತಿನ್ನಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಕುಂತಲಾ ದೇವಿ ಬರ್ತಾಳೆ. ಬಂದುಬಿಟ್ಟು ನಿಂತ್ಕೊತಾಳೆ. ಅಯ್ಯೋ ಏನು ಗೌತಮ್, ನೀನೇ ಇವತ್ತು ತಿಂಡಿ ಪ್ರಿಪೇರ್ ಮಾಡಿದೆ ಅಂತೆ ಅಂತಂತ ಅಕ್ಕನಿಗೋಸ್ಕರ ಅಂತ ಹೇಳ್ತಾಳೆ. ಹೌದಮ್ಮ, ಅಮ್ಮಂಗೆ ತಿಂಡಿ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತಾಳೆ. ಇಷ್ಟು ದಿನ ಆದರೂ ನನಗೆ ಒಂದು ದಿವಸನಾದರೂ ಒಂದು ತಿಂಡಿ ಪ್ರಿಪೇರ್ ಮಾಡಿಕೊಡ್ಲಿಲ್ಲ ನೋಡು, ಅಕ್ಕ ಪುಣ್ಯವಂತರು ಅಂತ ಹೇಳ್ತಾಳೆ. ಬೈಕ ಪುಣ್ಯವಂತರು ಅಂತ ಹೇಳ್ತಾಳೆ. ಆಗ ಇಲ್ಲಮ್ಮ, ಅಂಥ ಸಂದರ್ಭ ಬಂದಿಲ್ಲ, ಅಂಥ ಸಂದರ್ಭ ಬಂದಿದ್ದರೆ ನಾನು ನಿಮಗೂ ಸಹಿತ ಮಾಡಿಕೊಡ್ತೀನಿ, ಇನ್ನೊಂದು ದಿವಸ ಯಾವಾಗಾದ್ರೂ ಮಾಡಿಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಾನೆ. ಆವಾಗ ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಗೌತಮ್, ಪರವಾಗಿಲ್ಲ ಬಿಡಪ್ಪ ಅಂತ ಹೇಳಿ ಶಕುಂತಲಾ ಸುಮ್ಮನೆ ಆಗ್ತಾಳೆ. ಆಮೇಲೆ ಭಾಗ್ಯ ತಿಂಡಿ ತಿಂತಾ ಇರ್ತಾಳೆ. ಶಕುಂತಲಾ ದೇವಿನ ನೋಡಿದ ತಕ್ಷಣ ಒಂಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೆದರ್ಕೊಂಡು ಒಂಥರ ಭಯಭೀತಳಾಗ್ತಾಳೆ. ಆವಾಗ ಸುಧಾ ಬಂದುಬಿಟ್ಟು, ಯಾಕಮ್ಮ ಹಿಂಗೆ, ಏನಾಯಿತು ಅಂತ ಎದ್ದೇಳ್ತಾರೆ ಗೌತಮ್ ಅವರೆಲ್ಲ. ಏನಿಲ್ಲ ಬಿಡಿ ಅಣ್ಣ, ಅವ್ರ ಅಮ್ಮ ಒಂದೊಂದು ಸತಿ ಹಂಗೇನೆಯ ಅಂತಂದು ಹೇಳ್ತಾನೆ. ಆಮೇಲೆ ಹಂಗಿಲ್ಲ ಅಂತ ಹೇಳ್ತಾನೆ. ಭಾಗ್ಯ ಅವ್ರನ್ನ ಸುಧಾ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ರೂಮಿಗೆ ಕರ್ಕೊಂಡು ಹೋಗಿಬಿಟ್ಟು, ಅಮ್ಮ ಏನಮ್ಮ, ಯಾಕಮ್ಮ ಹಿಂಗೆ ಆಡ್ತಿದೆ, ಏನಾಗ್ತದೆ ನಿನಗೆ, ಮನೆ ಸೆಟ್ ಆಗ್ತಾ ಇಲ್ವಾ ಏನು ಅಂತೆಲ್ಲ ಕೇಳ್ತಾಳೆ. ಅವಳು ಸುಮ್ಮನೆ ಹೆದರ್ಕೊಂಡು ಅವಳ ಕೈ ಹಿಡ್ಕೊಂಡೇ ಇರ್ತಾಳೆ. ಆಮೇಲೆ ಭೂಮಿಕಾ ಅಲ್ಲಿಗೆ ಬರ್ತಾಳೆ. ಭೂಮಿಕಾ ಕೇಳ್ತಾಳೆ ಸುಧಾ ಅವ್ರನ್ನ, ಯಾವಾಗಲೂ ಹಿಂಗೆ ಆಡ್ತಾರೋ, ಏನಾರೇ ಒಂದು ವಸ್ತು ನೋಡಿದಾಗ, ಒಂದು ನೀರು ನೋಡಿದಾಗ ಒಬ್ಬೊಬ್ಬರು ಬೇಜಾರು ಇದು ಆಗುತ್ತಲ್ಲ, ಹೆದರಿಕೆ ಆ ಥರ ಆಗುತ್ತೋ ಏನು ಅಂತ ಕೇಳ್ತಾಳೆ. ಇಲ್ಲ ಅತ್ತಿಗೆ, ನಾನು ಮನೆ ಕೆಲಸದಲ್ಲಿ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ, ಬಟ್ ಆವಾಗವಾಗ ಹಿಂಗೆ ಮಾಡ್ತಾ ಇರ್ತಾರೆ ಅಷ್ಟೇ ಅಂತ ಹೇಳ್ತಾಳೆ ಸುಧಾ. ಸರಿ ಬಿಡಿ ನೋಡೋಣ ಅಂತ ಹೇಳ್ಬಿಟ್ಟು, ಹೆಂಗೂ ಗೌತಮ್ ಅವರು ಡಾಕ್ಟರ್ ಕರ್ಸೋಕೆ ಹೇಳಿದಾರಲ್ವ, ಬರ್ತಾರೆ ಸದ್ಯದಲ್ಲೇ, ಅಮ್ಮಂಗೆ ತೋರಿಸೋಣ ಅಂತ ಎಲ್ಲ ಹೇಳ್ತಾರೆ. ಅವ್ರು ಮಾತಾಡ್ಕೊಂಡು ಬಿಡ್ತಾರೆ. ಭೂಮಿಕಾ ಹೋಗ್ತಾಳೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಅಪೇಕ್ಷಾ ಹತ್ರ ಪಾರ್ಥ ತಿಂಡಿ ತೊಗೊಂಬರ್ತಾನೆ. ತಿಂಡಿ ತೊಗೊಂಬಂದ್ಬಿಟ್ಟು, ರೀ ನೀವು ಒಬ್ಬರೇ ಮಿಸ್ರಿ, ತಿಂಡಿಗೆ ಬರಬೇಕಲ್ವಾ, ದೊಡ್ಡಮ್ಮ ನಾನು ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ, ಥರ ಖುಷಿ ಆಯಿತು, ನೀವೊಬ್ಬರು ಬರಲಿಲ್ಲ ನೋಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ತಿಂಡಿ ತೊಗೊಂಬಂದಿದ್ದೀನಿ ತಿಂಡಿ ಅಂತೇಳಿ ಪಾರ್ಥ ಹೇಳ್ತಾನೆ. ಆಗ ಅವಳು ತಿಂಡಿ ತಿನ್ನೋಕ್ಕೆ, ಇಲ್ಲ ಬೇಡ ಪಾರ್ಥ, ನನಗೇನು ಹಸಿವಿಲ್ಲ ಅಂತ ಹೇಳ್ತಾಳೆ. ಯಾಕ್ರಿ ಸುಳ್ಳು ಹೇಳ್ತೀರಾ, ಅಣ್ಣ ಅಂದಿದ್ದಾರೆ ಅಂತ ಬೇಜಾರಕ್ಕೆ ಹಂಗೆ ಮಾಡ್ತೀರಾ, ಅವರು ಏನೋ ನೀವು ಹಂಗಂದ್ರಲ್ಲ ಅಂತ ಬೇಜಾರಕ್ಕೇನೋ ಅಂದಿದ್ದಾರೆ, ಅದನ್ನೆಲ್ಲ ಇಟ್ಕೋಬಾರ್ದ್ರಿ, ತಿಂಡಿ ತಿನ್ನಿರಿ, ಹೊಟ್ಟೆ ಹಸ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಅದೆಲ್ಲ ಆಗುತ್ತೆ ಅಂತೆಲ್ಲ ಹೇಳ್ತಾನೆ. ಆದರೂ ಬೇಡ ಅಂದರೂ ಯಾಕ್ರಿ ಫೋರ್ಸ್ ಮಾಡ್ತೀರಾ ಪಾರ್ಥ ಅಂತ ಕೇಳ್ತಾಳೆ. ಆಮೇಲೆ ತಿಂಡಿಗೆ ಅಲ್ಲಿಗೆ ಬರ್ಬೋದಿತ್ತು ಅಂದದಕ್ಕೆ ಅವಳು ಅಂತಾಳೆ, ನನಗೆ ಎಲ್ಲರಿಗೂ ಹೆಂಗೆ ಮುಖ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನನಗೆ ಹೆಂಗೆ ಬರಲಿ ಅಲ್ಲಿಗೆ ಅಂತೆಲ್ಲ ಅಂತಾಳೆ. ಆಮೇಲೆ ತಿನ್ನಿರಿ ಅಂತ ಫೋರ್ಸ್ ಮಾಡಿ ಹೇಳ್ತಾನೆ. ಮಾಡಾದಮೇಲೆ ಸರಿ ಅಂತ ಹೇಳಿ, ತಿಂತೀನಿ ಅಲ್ಲಿ ಇಡ್ರಿ ಅಂತ ಹೇಳ್ತಾಳೆ. ಸರಿ ಇಡ್ತಾನೆ. ತಿನ್ನಲೇಬೇಕು ಮತ್ತು ಹಂಗೆ ಇಟ್ಬಿಡಿ ನೋಡಿ ಅಂತ ಹೇಳ್ಬಿಟ್ಟು ಪಾರ್ಥ ಹೋಗ್ತಾನೆ. ಅಲ್ಲಿಗೆ ಪಾರ್ಥ ಮತ್ತು ಅಪೇಕ್ಷಾ ಅವ್ರದ್ದು ಸ್ಟೋರಿಯಲ್ಲಿ ಮುಗಿಯುತ್ತದೆ. ನೆಕ್ಸ್ಟು ಇಲ್ಲಿ ಇದಕ್ಕೆ ಬರ್ತಾರೆ, ಭೂಮಿಕಾ ರೂಮಿಗೆ ಬರ್ತಾಳೆ. ಅಲ್ಲಿ ಲಚ್ಚಿ ಆಟ ಆಡ್ತಾ ಇರ್ತಾಳೆ ರೂಮ್ನ ಬೆಡ್ ಮೇಲೆಲ್ಲ. ಈಗ ಗೌತಮ್ಗೆ ಏನಾರೇ ಹಿಂಗೆ ಒಂಥರ ಸಾಮಾನು ಹಳ್ಳೋದು, ಮಕ್ಕಳು ಅದೆಲ್ಲ ಇಷ್ಟ ಆಗ್ತಾರಲ್ಲ, ಅದಕ್ಕೋಸ್ಕರ ಪುಟಾಣಿ ಏನಿದು ಈ ಥರ ಎಲ್ಲ ಹಳ್ಳಿದಿಲ್ಲ, ನೀನು ಬಾ 5 ನಿಮಿಷ ನಾವು ಹೊರಗೆ ಆಡ್ಕೊಳ್ಳೋಣ ಅಂತೇಳಿ ಹೇಳ್ತಾಳೆ. ಅಷ್ಟೊತ್ತಿಗೆ ಗೌತಮ್ ಬಾತ್ರೂಮಿಂದ ಬರ್ತಾನೆ. ಬಂದುಬಿಟ್ಟು, ನಾನು ಪುಟ್ಟಿ ಆಟ ಆಡ್ಕೊತಾ ಇದ್ದೀವಿ, ಪುಟಾಣಿ ಯಾಕೆ ಏನಾಯಿತು ಅಂತಂದೆಲ್ಲ ತಲೆದಿಂಬನ್ನೆಲ್ಲ ಆಟ ಆಡ್ತಾ ಇರ್ತಾರೆ. ಆವಾಗ ನೀವೊಬ್ಬರು, ನಿಮಗೆ ಆಟ ಆಡೋಕ್ಕಾಗಲ್ಲ ಅಂದರೆ ಹೋಗ್ರಿ ಅಂತ ಹೇಳ್ತಾರೆ. ಆಮೇಲೆ ನೀವು ಸೇರ್ಕೊಳ್ಳಿ ಅತ್ತೆ ಅಂತ ಪಾಪು ಹೇಳುತ್ತೆ. ಅದಕ್ಕೆ ಅಲ್ಲಿ ಸೇರ್ಕೊತಾಳೆ. ಮೂವರು ಸೇರಿ ಆಟ ಆಡ್ಕೊತಾರೆ, ಖುಷಿಯಾಗಿ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಖುಷಿಯಾಗಿ ಮುಗಿಯುತ್ತೆ. ಇಲ್ಲಿ ಲಕ್ಷ್ಮೀಕಾಂತ್ ಮತ್ತು ಶಕುಂತಲಾ ದೇವಿ ಅವ್ರದ್ದು ಮುಗಿಯುತ್ತದೆ. ಇಲ್ಲಿ ಶಕುಂತಲಾ ದೇವಿ ಮತ್ತು ಲಕ್ಷ್ಮೀಕಾಂತ್ ಕೂತು ಮಾತಾಡ್ತಾ ಇರ್ತಾರೆ. ಲಕ್ಷ್ಮೀಕಾಂತ್ ಅವಾಗ, ಸಿಸ್ಟರ್ ಶಕುಂತಲಾ, ಇವಾಗ ನಿನ್ನ ನೋಡಿದಾಗೆಲ್ಲ ಹಿಂಗೆ ಹೆದರ್ಕೊಂತ ಇದ್ದರೆ ನೋಡಿದವರಿಗೆಲ್ಲ ಎಷ್ಟು ಇದಾಗುತ್ತೆ, ನೀನು ನೋಡಿದಾಗೆಲ್ಲ ಹಿಂಗೆ ಹೆದರ್ಕೋತಾಳಲ್ಲ ಅವಳು, ಎಷ್ಟು ಟೆರರಿಸ್ಟ್ ಆಗಿರಬೇಕು, ನೀನು ಇಷ್ಟೊಂದು ನೆನ್ಪಿಟ್ಕೊಂತಾಳಲ್ಲ ಭಾಗ್ಯ ಅಂತೆಲ್ಲ ಹೇಳ್ತಾನೆ. ಆವಾಗ
ಏನಣ್ಣ ಮಾಡೋದು ಇವಾಗ ಅಂತೆಲ್ಲ ಯೋಚನೆ ಮಾಡ್ತಾರೆ. ಈಗ ನಮ್ಮದು ಕುತ್ತಿಗೆ ಬಂದಿದೆ, ಮಡಿಬೇಕೋ ಇಲ್ಲ ಮಾಡಬೇಕೋ ಇಲ್ಲ ಮಡಿಬೇಕೋ ಆ ಸಿಚುವೇಶನ್ಲಿದ್ದೀವಿ ನಾವು. ಈಗ ಏನಾರು ಒಂದು ಮಾಡಲೇಬೇಕಲ್ಲ, ಏನಾರು ಮಾಡು ಸಿಸ್ಟರ್ ಅಂತ ಹೇಳ್ತಾನೆ. ಅದಕ್ಕೆ ಈ ಮನೆಯಾಗಿರಿದ್ರೆ ಇಷ್ಟ ತಾನೇ ನನಗೆ ತೊಂದರೆ ಆಗೋದು, ಅವಳು ಏನಾರು ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ ಶಕುಂತಲಾ ದೇವಿ. ಈಗ ಭಾಗ್ಯನ ಮನೆ ಹೊರ ಕಳಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ನೋಡಬೇಕು ಏನಾಗುತ್ತೆ ಅಂತಂದು. ನೆಕ್ಸ್ಟ್ ಇಲ್ಲಿ ಗೌತಮ್ ಬಂದುಬಿಟ್ಟು ತಂಗಿ ಸುಧಾನ ಕರ್ಕೊಂಬಂದ್ಬಿಟ್ಟು ಸುಧಾಗೆ ಸುಧಾನ ಕರ್ಕೊಂಡೋಗಿ ಗೌತಮ್ ರೂಮಿಗೆ ಬರ್ತಾನೆ. ಯಾಕಣ್ಣ ಅಂತ ಕೇಳ್ತಾಳೆ ಸುಧಾ. ಆದರೂ ಹೇಳ ಬಾರಮ್ಮ ಹೇಳ್ತೀನಿ ಅಂತಾನೆ. ಅಲ್ಲಿ ಬರ್ತಾನೆ. ಬಂದುಬಿಟ್ಟು ಅವಳು ಇಷ್ಟು ವರ್ಷದಿಂದ ರಾಖಿ ಕಟ್ಟಬೇಕಾಗಿದ್ದು ರಾಖಿಗಳೆಲ್ಲ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾನೆ. ಆ ಬಾಕ್ಸ್ ತೆಗೆದ್ಬಿಟ್ಟು ಎಲ್ಲ ನಿನಗೋಸ್ಕರ ಕಾಯ್ತಾ ತಮ್ಮ, ಎಲ್ಲ ತಂಗಿರು ರಾಖಿ ಕಟ್ಟಿದ್ರೆ ನೀನು ಒಂದಲ್ಲ ಒಂದು ದಿವಸ ಬಂದೇ ಬರ್ತೀಯ ಅಂತ ಗೊತ್ತಿತ್ತು ನನಗೆ, ಅದಕ್ಕೋಸ್ಕರ ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ ರಾಖಿಗಳು ಅಂತೇಳಿ ಎಲ್ಲ ರಾಖಿಗಳನ್ನು ಅವಳ ಹತ್ರ ಕಟ್ಟಿಸ್ಕೊತಾನೆ. ಇವತ್ತಿಗೆ ಈ ಸೀನು ಮುಕ್ತಾಯ ಆಗುತ್ತೆ. ಸೊ ನಾಳೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.